ವಾರ್ತೆಗಳಿಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಮುಖ್ಯಾಂಶಗಳು. ಎಡಕುಮೇರಿ ಕಡಗರವಳ್ಳಿ ರೈಲ್ವೆ ಮಾರ್ಗದಲ್ಲಿ ಭೂಕುಸಿತ. ಬಸ್ ನಿಲ್ದಾಣವನ್ನು ಸ್ಥಳಾಂತರಿಸಲು ಹೊರಟಿರುವ ಬೇಲೂರು ಶಾಸಕರ ವಿರುದ್ಧ ಪ್ರಗತಿಪರ ಸಂಘಟನೆ ಹಾಗೂ ಸಾರ್ವಜನಿಕರಿಂದ ಬೇಲೂರಿನಲ್ಲಿ ಪ್ರತಿಭಟನೆ. ಮತ್ತು ನಾಮಫಲಕದಲ್ಲಿ ಶೇಕಡ 60% ಕನ್ನಡ ಭಾಷೆ ಬರಹ ಇರಬೇಕು ಎಂದು ಸರ್ಕಾರ ಅಧಿಕೃತ ಆದೇಶ ನೀಡಿದೆ. ಆದರೆ ಸರ್ಕಾರದ ಆದೇಶ ಇನ್ನೂ ಅನುಷ್ಠಾನವಾಗಿಲ್ಲ. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡ ಹೇಳಿಕೆ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಎಡಕಮೇರಿ ಕರಗರಹಳ್ಳಿ ನಿಲ್ದಾಣಗಳ ನಡುವೆ ರೈಲ್ವೆ ಹಳಿಯ ಕೆಳಗೆ ಭೂಕುಸಿತವಾಗಿದೆ. ಈ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು ಮಾರ್ಗದ ಎಲ್ಲ ರೈಲುಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಅಬ್ಬರದಿಂದಾಗಿ ಸಕಲೇಶಪುರ ತಾಲೂಕಿನ ಎಡಕಮೇರಿ ಕಡಗರಹಳ್ಳಿ ರೈಲು ನಿಲ್ದಾಣಗಳ ನಡುವೆ ಹಳಿಯ ಕೆಳಗೆ ಭೂಕುಸಿತವಾಗಿದೆ. ಈ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ. ಈ ಮಾರ್ಗದಲ್ಲಿ ಭೂಕುಸಿತ ಉಂಟಾಗಿದ್ದು ಮಾರ್ಗದ ಎಲ್ಲ ರೈಲುಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಸುರಿಯುವ ಮಳೆಯ ನಡುವೆಯೇ ಭೂಕುಸಿತ ಉಂಟಾಗಿರುವ ಪ್ರದೇಶದಲ್ಲಿ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಮೈಸೂರು ವಿಭಾಗದ ಡಿಆರ್ಎಂ ಶಿಲ್ಪಾ ಅಗರ್ವಾಲ್ ಸೇರಿದಂತೆ ಅಧಿಕಾರಿಗಳು ಭೂಕುಸಿತ ಉಂಟಾಗಿರುವ ಪ್ರದೇಶದಲ್ಲಿ ನಡೆಯುತ್ತಿರುವ ಕಾರ್ಯಾಚರಣೆಯನ್ನು ವೀಕ್ಷಣೆ ಮಾಡಿದರು. ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ನೀಡಿದರು. ಸುಮಾರು 500 ಮೀಟರ್ ಆಳಕ್ಕೆ ಭೂಕುಸಿತ ಉಂಟಾಗಿದೆ. ಗೂಡ್ಸ್ ರೈಲಿನಲ್ಲಿ ಕಲ್ಲುಗಳನ್ನು ತಂದು ಸ್ಥಳದಲ್ಲಿ ಹಾಕಲಾಗಿದ್ದು ಹಳಿಯ ಕೆಳಗೆ ಮಣ್ಣು ಕುಸಿಯದಂತೆ ಕಾಮಗಾರಿ ಕೈಗೊಳ್ಳಲಾಗಿದೆ. ಈ ಕಾರ್ಯಾಚರಣೆ ಕ್ಲಿಷ್ಟಕರವಾಗಿದೆ. ಸುಮಾರು 5 ದಿನಗಳ ಕಾಲ ಕಾರ್ಯಾಚರಣೆ ನಡೆಯಬೇಕಿದೆ ಎಂದು ಅಂದಾಜಿಸಲಾಗಿದೆ. ಬೆಂಗಳೂರು, ಮಂಗಳೂರು ಸೇರಿ ಈ ಮಾರ್ಗದ ಎಲ್ಲ ರೈಲುಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಬಸ್ ನಿಲ್ದಾಣವನ್ನು ಸ್ಥಳಾಂತರಿಸಲು ಹೊರಟಿರುವ ಬೇಲೂರು ಶಾಸಕರ ವಿರುದ್ಧ ಪ್ರಗತಿಪರ ಸಂಘಟನೆ ಮುಖಂಡರು ಹಾಗೂ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. ಬಸ್ ನಿಲ್ದಾಣವನ್ನು ಬದಲಿ ವ್ಯವಸ್ಥೆ ಮಾಡಿ ಬೇರೆ ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣ ಮಾಡಲು ಶಾಸಕ ಎಚ್.ಕೆ. ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳು ಹಾಗೂ ಸಂಘಟನೆಗಳ ಪ್ರಮುಖರು ಹಾಗೂ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಲು ಪೂರ್ವಭಾವಿ ಸಭೆಯನ್ನು ದಾಸೋಹ ಭವನದಲ್ಲಿ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸಭೆಯಿಂದ ಹೊರನಡೆದು ಬಸ್ ನಿಲ್ದಾಣವನ್ನು ಸ್ಥಳಾಂತರಿಸದೆ ಬಸ್ ನಿಲ್ದಾಣ ಪಕ್ಕದಲ್ಲಿರುವ ಖಾಲಿ ಜಾಗವನ್ನು ಪಡೆಯುವ ಮೂಲಕ ಇಲ್ಲಿಯೇ ಅಭಿವೃದ್ಧಿಪಡಿಸಬೇಕೆಂದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಮಾಧ್ಯಮದೊಂದಿಗೆ ಮಾತನಾಡಿ ಬೇಲೂರು ಪ್ರವಾಸಿ ತಾಣಕ್ಕೆ ಹೊಂದಿಕೊಂಡಂತೆ ಇರುವಂತಹ ಹಳೆ ಬಸ್ ನಿಲ್ದಾಣವನ್ನು ತೆರವು ಮಾಡಿ ರಾಯಪುರದ ಬಳಿ ನಿಲ್ದಾಣವನ್ನು ಮಾಡಲು ಹೊರಟಿರುವುದು ಇದಕ್ಕೆ ತಾಲೂಕಿನ ಜನತೆಯ ವಿರೋಧಿ ಇದೆ. ಆದರೆ ಈ ಪ್ರವಾಸಿ ಕೇಂದ್ರಕ್ಕೆ ನಿಲ್ದಾಣ ಇರುವುದರಿಂದ ಹೆಚ್ಚಿನ ಪ್ರವಾಸಿಗರು ಬರುತ್ತಿದ್ದಾರೆ. ನೀವು ಮಾಡುವ ಅಭಿವೃದ್ಧಿ ಕೆಲಸಗಳಿಗೆ ಹಾಗೂ ಭ್ರಷ್ಟಾಚಾರ ಮುಕ್ತ ತಾಲೂಕನ್ನು ಮಾಡಲು ಹೊರಟಿರುವುದಕ್ಕೆ ನಮ್ಮ ಸಂಪೂರ್ಣ ಸಹಕಾರವಿದೆ. ಆದರೆ ಇಲ್ಲಿಯ ಬಸ್ ನಿಲ್ದಾಣ 4 ಕಿಲೋಮೀಟರ್ ಹೊರಗಡೆ ಹಾಕಿದರೆ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ, ವಾಣಿಜ್ಯ ವ್ಯಾಪಾರಿಗಳಿಗೆ, ಆಸ್ಪತ್ರೆಗೆ ತೆರಳುವವರಿಗೆ ತುಂಬ ತೊಂದರೆಯಾಗುತ್ತದೆ. ಕೂಡಲೇ ಅದನ್ನು ಕೈಬಿಟ್ಟು ಹಳೆ ಬಸ್ ನಿಲ್ದಾಣ ಪಕ್ಕದಲ್ಲಿರುವ ವೇಲಪುರಿ ಹೋಟೆಲ್ ಬಳಿಯ ಹಿಂಭಾಗದ ಜಾಗ ಹಾಗೂ ಪ್ರವಾಸಿ ಮಂದಿರದ ಜಾಗ ಪಡೆದು ಅಭಿವೃದ್ಧಿಪಡಿಸಲಿ. ಅದ ಬಿಟ್ಟು ಇಲ್ಲಿಂದ ಹಳೆ ನಿಲ್ದಾಣವನ್ನು ಸ್ಥಳಾಂತರಿಸಲು ಬಿಡುವುದಿಲ್ಲ. ಸಾಕಷ್ಟು ವರ್ಷಗಳ ಸಂಘಟನೆಗಳ ಹೋರಾಟದ ಫಲವಾಗಿ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಉಪಯೋಗವಾಗುತ್ತಿದೆ. ಈ ಹಿಂದೆ ಬಸ್ ನಿಲ್ದಾಣ ಕಿರಿದಾಗಿದೆ ಎಂದು ಸಂಘಟನೆಗಳು ಪ್ರತಿಭಟನೆ ನಡೆಸಿದಾಗ ಹಿಂದಿನ ಶಾಸಕರಾದ ರುದ್ರೇಶ್ ಗೌಡ ಅವರು ಇಲ್ಲಿನ ಜಾಗವನ್ನು ಗುರುತಿಸಿ ಅಗಲೀಕರಣ ಮಾಡಲು ಮುಂದಾಗಿದ್ದರು. ಆದರೆ ಸರ್ಕಾರ ಬಿದ್ದ ನಂತರ ಅದು ನಿಂತಿತ್ತು. ಹಿಂದಿನ ಶಾಸಕ ಕೆ.ಎಸ್. ಲಿಂಗೇಶ್ ಅವರು ಸಹ ಅಭಿವೃದ್ಧಿಪಡಿಸಲು ಸಹ ಹೋರಾಟ ಮಾಡಿ ಹಣ ತಂದು ನವೀಕರಣ ಮಾಡಿದ್ದರು. ಆದರೆ ಈಗಿನ ಶಾಸಕರು ಕೆರೆಕಟ್ಟೆಗಳನ್ನು ಮುಚ್ಚಿ ಬಸ್ ನಿಲ್ದಾಣ ಮಾಡಲು ಹೊರಟಿರುವುದು ಅಷ್ಟು ಸರಿಯಲ್ಲ. ಅಲ್ಲದೆ ಸಭೆಗೆ ತಡವಾಗಿ ಬಂದಿರುವುದಲ್ಲದೆ ಯಾರೋ 4 ಜನ ಹಿಂಬಾಲಕರನ್ನಿಟ್ಟುಕೊಂಡು ಸಂಘಟನೆಯನ್ನು ದಬ್ಬಾಳಿಕೆ ಮಾಡಲು ಬರುವುದು ಅವರ ಘನತೆಗೆ ತಕ್ಕದಲ್ಲ. ಇವರ ಪುಂಡಾಟಿಕೆ, ಗುಂಡಾಗಿರಿಗೆ ಇಲ್ಲಿ ಎದುರುವಂತಹ ಜನರಲ್ಲ. ಈ ಹಿಂದೆ ಪುಂಡಾಟಿಕೆಗೆ ಮಾಡಿದವರಿಗೆ ತಾಲೂಕಿನ ಜನತೆ ಹಾಗೂ ಸಂಘಟನೆಗಳು ಯಾವ ರೀತಿ ತಕ್ಕ ಶಾಸ್ತಿ ಮಾಡಿದೆ ಎಂಬುದನ್ನು ಅರಿಯಬೇಕು. ಯಾರೋ ಬುದ್ಧಿಗೇಡಿ 4 ಜನರನ್ನ ಕರೆದುಕೊಂಡು ಬಂದು ಸಾರ್ವಜನಿಕರು ಹಾಗೂ ಸಂಘಟನೆಗಳ ಮೇಲೆ ದಬ್ಬಾಳಿಕೆ ಮಾಡಲು ಬಂದರೆ ನಾವು ಅಲ್ಲಿ ಉತ್ತರ ಕೊಡುತ್ತೇವೆ. ಸಂಘ ಸಂಸ್ಥೆಗಳ ಜೊತೆ ಹಾಗೂ ಸಾರ್ವಜನಿಕರ ಜೊತೆಯಾದಾಗ ಮಾತ್ರ ಅಭಿವೃದ್ಧಿಯಾಗುತ್ತದೆ. ಯಾರೋ ರಿಯಲ್ ಎಸ್ಟೇಟ್ ರವರನ್ನ ಕರೆತಂದರೆ ಇದಕ್ಕೆ ಉತ್ತರವನ್ನು ಮುಂದೆ ಕೊಡುತ್ತೇವೆ ಎಂದು ಹೇಳಿದರು. ಬೇಲೂರಿನಲ್ಲಿ ಸಾಕಷ್ಟು ವರ್ಷಗಳಿಂದ ಒಂದು ಬಸ್ ನಿಲ್ದಾಣ ಕಾರ್ಯಾರಂಭ ಮಾಡ್ತಾ ಇದೆ. ಬೇಲೂರು ತಾಲೂಕಿನ ವಿವಿಧ ಹಳ್ಳಿಗಳ ಜನರಿಗೆ ಅದು ಅನುಕೂಲ ಮಾಡ್ತಾ ಇತ್ತು. ಈಗ ಜನಸಂಖ್ಯೆ ಜಾಸ್ತಿ ಆದಂಗೆ ಬಸ್ ಸ್ಟ್ಯಾಂಡಿನ ಅಗಲೀಕರಣ ಆಗಬೇಕು ಅಥವಾ ಅಭಿವೃದ್ಧಿ ಹೊಂದಬೇಕು, ಅದು ಎಲ್ರಿಗೂ ಬೇಕಾದಂಥ ವಿಷಯ. ಆದರೆ ಬೇಲೂರು ಪಟ್ಟಣದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸನ್ಮಾನ್ಯ ರುದ್ರೇಶ್ ಗೌಡರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳು ಹೋರಾಟ ಮಾಡಿ ಈ ಪ್ರವಾಸಿ ಮಂದಿರನೇ ಹಳೆ ಪ್ರವಾಸಿ ಮಂದಿರನ ಅಗಲೀಕರಣ ಮಾಡಿ ಹೊಸ ಬಸ್ ನಿಲ್ದಾಣವನ್ನು ಮಾಡಬೇಕು ಅಂತೇಳಿ ಒಂದು ಪ್ರಸ್ತಾವ ಇತ್ತು. CM ಉದಾಸಿ ಅವರಿದ್ದರು. ಅವಾಗ ಯಾರೋ
ಲೋಕೋಪಯೋಗಿ ಮಂತ್ರಿ, ಅವ್ರಿಗೂ ಕೂಡ ಪ್ರಸ್ತಾವನೆಯನ್ನು ಎಲ್ಲ ಸಂಘಟನೆಗಳು ಸಲ್ಲಿಸಿದ್ದು. ತದನಂತರದಲ್ಲಿ ಲಿಂಗೇಶ್ ಅವರು MLA ಆದಾಗ ಲಿಂಗೇಶ್ ಅವರು ಕೂಡ ಇದ್ರ ಮೇಲೆ ಭಾಳ ಬೆಳಕು ಚೆಲ್ಲಿ ಅವರು ಕೂಡ ಜಾಗನ ಹೊಸದಾಗಿ ಕೊಡಲಿಕ್ಕೆ ಅವರು ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ. ಇಷ್ಟಾಗಿಯೂ ಕೂಡ ಈಗ ಯಾವುದೋ ಕೆರೆ ಕಟ್ಟೆಗಳು ನೋಡಿ, ಕೆರೆ ಸಂರಕ್ಷಣೆ ಕಾಯ್ದೆ ಇದೆ, ಕೆರೆಗಳನ್ನು ಮುಚ್ಚಲಿಕ್ಕೆ ಅವಕಾಶ ಇಲ್ಲ. ಇಷ್ಟಾದರೂ ಕೂಡ ನಾವು ಶಾಸಕರು ನಾನು ಭಾಳ ದೊಡ್ಡ ಮನುಷ್ಯ ಅಥವಾ ನಾನು ಭಾಳ ಇನ್ನೇನೋ ಮಾಡ್ತಾ ಇದ್ದೀನಿ ಅಂತ ಏನಾದ್ರು ತಿಳ್ಕೊಂಡಿದ್ರೆ ಇಲ್ಲಿ ಯಾರು ಈ ಥರದ ಪುಂಡಾಟಕ್ಕೆ ಬೇಲೂರು ಜನ ಯಾವತ್ತೂ ಈ ಥರ ಗುಂಡಾಗಿರಿಗೆ ಪುಂಡಾಟಕ್ಕೆ ಯಾವತ್ತೂ ಗೌರವ ಕೊಟ್ಟಿಲ್ಲ. ಅದಕ್ಕೆ ತಕ್ಕ ಉತ್ತರ ಎಲ್ಲ ಸಂದರ್ಭದಲ್ಲೂ ಕೊಟ್ಟಿದ್ದಾರೆ. ಭಾಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಶಾಸಕರು ಗಂಭೀರವಾಗಿ ನಡ್ಕೋಬೇಕಾಗುತ್ತೆ. ಈ ಥರ ಹೈಲಾಟಿಗೆಲ್ಲ ಜನ ಯಾರು ಹೆದರು ಓಡೋಗಂತವ್ರಿಲ್ಲ. ಹಿಂದೆ ಈ ಥರ ಗುಂಡಾಗಿರಿ ಮಾಡಿದವರೆಲ್ಲ ಏನೇನಾಗಿದ್ದಾರೆ ಅಂತೇಳಿ ನಾವೇ ಇದ್ದೀವಿ, ಸಾಕ್ಷಿಯಾಗಿ ನೀವು ಇದ್ದೀರಿ. ನಿಮ್ಮ ಎದುರುಗಡೆ ಯಾರ್ಯಾರು ಮಾಡಿ ಏನೇನು ಆಗೋಗಿದ್ದಾರೆ ಅಂತೇಳಿ ಅದು ಇತಿಹಾಸದ ಕಾಲಗರ್ಭದ ಒಳಗಡೆ ಮುಳುಗೋಗಿದ್ದಾರೆ. ಇವರಿಗೆ ಸಾರ್ವಜನಿಕರ ಜೊತೆ ಅಥವಾ ಸಂಘ ಸಂಸ್ಥೆಗಳ ಜೊತೆ ಗೌರವಯುತವಾಗಿ ನಡ್ಕೊಳ್ತಕ್ಕಂಥ ನೀತಿ ಇರಬೇಕಾಗುತ್ತೆ. ಏನು ಗುಂಡಾಗಿರಿ ಕೂಗಿಸ್ಬಿಟ್ಟ ತಕ್ಷಣ ಹೆದರೋಡೋಕೆ ಯಾರು ಇಲ್ಲ, ಇಲ್ಲೇ ಹುಟ್ಟಿದ್ದೀವಿ, ಇದೇ ಊರಲ್ಲಿ ಹುಟ್ಟಿರೋ ಮಕ್ಕಳು ನಾವು, ಹಂಗೆಲ್ಲ ಹೆದರಿ ಇವ್ರು ಯಾರೋ ಇಲ್ಲಿ 4 ಜನ ಕೂಗಿದ ತಕ್ಷಣ ಹೆದರು ಓಡೋ ಮಕ್ಕಳೇನಲ್ಲ. ಇದೇ ಥರ ಪುಂಡಾಟಿಗೆ ನಡೆದ್ರೆ ಬೇಲೂರಿನ ಸಾರ್ವಜನಿಕರ ಜೊತೆ ಸೇರ್ಕೊಂಡು ಉಗ್ರವಾದಂಥ ಪ್ರತಿಭಟನೆ ಕೊಟ್ಟು ಶಾಸಕರಿಗೆ ತನ್ನದಾದಂಥ ರೀತಿಯಲ್ಲಿ ಹೋರಾಟವನ್ನು ಮುಟ್ಟಿಸ್ಬೇಕಾಗ್ತದೆ, ಗಂಭೀರವಾಗಿರ್ಬೇಕಾಗುತ್ತೆ ಶಾಸಕರು. ಈಗ ನೋಡ್ರಿ, ಯಾರೋ 4 ಜನ ನಾವು ಬೇರೆ ಕಡೆಗೆ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ಇದರ ಹಿಂದೆ ದೊಡ್ಡ ಮಟ್ಟದ ಹುನ್ನಾರ ನಡೆದಿದೆ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇದಿಲ್ಲ. ನಮ್ಮ ಒಂದು ಮನವಿ ಏನಂತ ಹೇಳಿದ್ರೆ, ಶಾಸಕರಿಗೆ ಈಗಲೂ ಕೂಡ ನಾವು ಹೇಳ್ತಾ ಇದೀವಿ, ಶಾಸಕರೇ ನೀವೇನು ಜಾಗ ನೋಡಿದ್ದೀರಾ 3 ಗುಂಟೆ ಕೆರೆ, ಅಲ್ಲಿ ಬೇರೆ ಯಾವುದಾದ್ರೂ ದೊಡ್ಡ ಮಟ್ಟದ ಒಂದು ಪ್ರಾಜೆಕ್ಟಿಗಾಗಿ ಬಸ್ ಸ್ಟ್ಯಾಂಡ್ ಏನಿದೆ ಅದು ಈಗಾಗಲೇ ರುದ್ರೇಶ್ ಗೌಡರ ಪೀರಿಯಡಲ್ಲಿ, ನಮ್ಮ KS ಲಿಂಗೇಶ್ ಅವರ ಪೀರಿಯಡಲ್ಲಿ ಏನು ನೀವು ಅಗಲೀಕರಣ ಮಾಡಬೇಕು ಅಂತ ಹೇಳಿದ್ರೆ ಆ ಬಸ್ ಸ್ಟ್ಯಾಂಡನ್ನು ಅಗಲೀಕರಣ ಮಾಡಿ ಎಲ್ಲ ಕಾಲೇಜು ಮಕ್ಕಳಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ನಮ್ಮ ತಾಯಂದಿರಿಗಿರ್ಬೋದು ಎಲ್ಲರಿಗೂ ಕೂಡ ಅನುಕೂಲ ಆಗುವಂತಹ ಜಾಗದಲ್ಲಿದೆ. ಅದನ್ನು ಉಳಿಸ್ಕೊಳ್ಳಿ. ನೀವು ಉಳಿಸೋದಕ್ಕಿಲ್ಲ, ನಾವು ಬೇರೆ ಕಡೆ ಮಾಡ್ತೀವಿ ಅಂದ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೆ ಗೊತ್ತಿದೆ. ಆ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಆ ಬಸ್ ಸ್ಟ್ಯಾಂಡ್ ಅನ್ನು 100ಕ್ಕೆ 100 ಭಾಗ ಉಳಿಸ್ತೀವಿ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಯಾವುದೇ ರೀತಿಯಾಗಿ ಹೊಂದಾಣಿಕೆ ಆಗಲಿ ಮತ್ತೊಂದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಈ ಮುಖಾಂತರ ಕೊಡ್ತಾ ಇದೀವಿ. ದಯವಿಟ್ಟು ಅವ್ರು ಬದಲಾವಣೆ ಆಗಬೇಕು. ಏನು ನಮ್ದು ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಆ ಬಸ್ ಸ್ಟ್ಯಾಂಡ್ ಅನ್ನ ತೆರವುಗೊಳಿಸಿ ಏನು ರಾಯಪುರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಕ್ ಕೊಟ್ಟಿದ್ದಾರೆ. ಇದು ಬೇಲೂರು ತಾಲೂಕಿನ ಜನತೆಗೆ ಅಸಮಾಧಾನ ಆಗಿದೆ. ಯಾಕಪ್ಪ ಅಂದ್ರೆ ಬೇಲೂರಿನಲ್ಲಿ ಏನು ಪ್ರವಾಸಿಗರ ತಾಣ ಚನ್ನಕೇಶ್ವರ ದೇವಸ್ಥಾನ, ಬೇಲೂರಿನಲ್ಲಿ ಬಂದಂತ ಜನ ಅಲ್ಲಿಂದ ಬರೋಕ್ಕೆ, ಅಲ್ಲಿಂದ ಆಟೋದಲ್ಲಿ ಬರೋಕ್ಕೆ 50 ರೂಪಾಯಿ ಇಲ್ಲಿ ಕೊಡಬೇಕು. ಈಗ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ರೆ 100ರಿಂದ 150 ರೂಪಾಯಿ ಕೊಡುವಂತ ವ್ಯವಸ್ಥೆನ ಸಾಮಾನ್ಯ ಶಾಸಕರು ಮಾಡ್ತಾರೆ. ನಾವು ಕೇಳೋದು ಇಷ್ಟೇ, ಶಾಸಕರಲ್ಲಿ ಅಭಿವೃದ್ಧಿ ಕೆಲಸ ರಾಜ್ಯದ ಎಲ್ಲ ಅಂಗಡಿ, ಉದ್ಯಮ ಸೇರಿದಂತೆ ವಾಣಿಜ್ಯ ಮಳಿಗೆಗಳ ನಾಮಫಲಕದಲ್ಲಿ 60% ಕನ್ನಡ ಭಾಷೆಯ ಬರಹ ಇರಬೇಕು ಎಂದು ಸರ್ಕಾರ ಅಧಿಕೃತ ಆದೇಶ ನೀಡಿದೆ. ಆದರೆ ಸರ್ಕಾರದ ಆದೇಶ ಇನ್ನೂ ಅನುಷ್ಠಾನವಾಗಿಲ್ಲ. ಇದಕ್ಕಾಗಿ ಸಾಹಿತ್ಯ ಪರಿಷತ್ತು ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಇದೆ ಎಂದು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾಕ್ಟರ್ HL ಮಲ್ಲೇಶ್ಗೌಡ ಹೇಳಿದರು. ಚನ್ನಕೇಶವ ಸ್ವಾಮಿ ದಾಸೋಹ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ನೂತನ ಅಧ್ಯಕ್ಷ ಮಂಜೇಗೌಡರ ಪದಗ್ರಹಣ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಅವಿರತ ಹೋರಾಟದ ಫಲದಿಂದಲೇ ಸರ್ಕಾರ ನಾಮಫಲಕದಲ್ಲಿ 60% ಕನ್ನಡ ಭಾಷೆಯನ್ನ ಹೊಂದಿರಬೇಕು ಎಂದು ಅಧಿಕೃತ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಆದರೆ ಸರ್ಕಾರದ ಆದೇಶ ಇನ್ನೂ ಕಾರ್ಯಗತವಾಗಿಲ್ಲ ಎಂದ ಅವರು, ನಾವುಗಳು ಈಗಾಗಲೇ ಜಿಲ್ಲಾಧಿಕಾರಿಗಳ ಭೇಟಿ ನಡೆಸಿ ಈ ಬಗ್ಗೆ ಮನವರಿಕೆ ಮಾಡಲಾಗಿದೆ. ಅಂತೆಯೇ ಎಲ್ಲ ತಾಲೂಕು ಅಧ್ಯಕ್ಷರು ಕೂಡ ಈ ಬಗ್ಗೆ ಕಾರ್ಯಪ್ರವೃತ್ತರಾಗಬೇಕು ಎಂದು ಸಲಹೆ ನೀಡಿದರು. ಅವರ ಮಾರ್ಗದರ್ಶನದ ಹಾಗೆ ಚಿಂತನೆಯ ಕಾರಣದಿಂದಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಟುತ್ತದೆ. ಸಮಗ್ರವಾಗಿ ಕನ್ನಡ ನಾಡಿನ ಅಥವಾ ಕನ್ನಡ ಭಾಷಿಗರು ಒಂದು ವೇದಿಕೆಯ ಅಡಿಯಲ್ಲಿ ಬರಬೇಕು. ಇವತ್ತಿಗೆ ಸುಮಾರು 108 ವರ್ಷಗಳು ತುಂಬಿ ಹೋಗಿದ್ದಾರೆ. 109 ವರ್ಷ ಆಯಿತು. ಇಷ್ಟು ದೀರ್ಘ ಇತಿಹಾಸವನ್ನ
ಒಂದು ಸಂಸ್ಥೆ ಹೊಂದಿದೆ ಅಂತ ಅಂದ್ರೆ ಅದು ಬಹಳ ಅಪರೂಪ. ಮತ್ತೆ ಪ್ರಪಂಚದಲ್ಲಿ ಒಂದು ಸಂಸ್ಥೆಗೆ ಇಷ್ಟು ಸಂಖ್ಯೆಯ ಸದಸ್ಯರು ಇರ್ತಕ್ಕಂಥ ಒಂದು ಸಂಸ್ಥೆ ಇದೆ ಅಂತ ಅನ್ನೋದು ಕನ್ನಡ ಸಾಹಿತ್ಯ ಪರಿಷತ್. ಈಗ ಇನ್ನೂ ಸದಸ್ಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಮೂಲಕ ನಾನು ಅನೇಕ ಸ್ನೇಹಿತರಿಗೆ ಹೇಳ್ತಕ್ಕಂತಹದ್ದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾಗಬೇಕು ತಾವೆಲ್ಲರೂ. ಹಳೆಯ ನಿಯಮದ ಪ್ರಕಾರ ಸದಸ್ಯರಾದ 3 ವರ್ಷಗಳ ನಂತರ ಅವರಿಗೆ ಮತದಾನದ ಹಕ್ಕು ಬರ್ತಾ ಇತ್ತು. ಈಗ ಒಂದು ಬದಲಾವಣೆಯ ಚಿಂತನೆ ನಡೆದಿದೆ. ಸದಸ್ಯತ್ವ ಹೊಂದಿದ 2 ವರ್ಷಕ್ಕೆ ಅವರಿಗೆ ಮತದಾನದ ಹಕ್ಕು ಬರ್ತದೆ. ಹಾಗಾಗಿ ಈಗ ಕೂಡ ಸದಸ್ಯರಾಗುವಂತಹ ಆಸಕ್ತಿ ಇರತಕ್ಕಂಥ ಎಲ್ಲ ಸ್ನೇಹಿತರನ್ನ ಸದಸ್ಯರನ್ನು ಮಾಡಿ ಮುಂದಿನ ಚುನಾವಣೆಗೆ ಅವರು ಮತದಾನ ಮಾಡಲಿಕ್ಕೆ ಅವಕಾಶ ಆಗುವ ಹಾಗೆ. ಮಾಜಿ ಅಧ್ಯಕ್ಷ ಎಚ್ಎಂ ದಯಾನಂದ ಮಾತನಾಡಿ, ಸಾಹಿತ್ಯ ಪರಿಷತ್ತು ಸರ್ಕಾರದ ಅಂಗವಾಗಿ ನಾಡು ನುಡಿ ಮತ್ತು ಜಲದ ಬಗ್ಗೆ ಸವಿಸ್ತಾರವಾಗಿ ಕೆಲಸ ಮಾಡುತ್ತಿದೆ. ಪರಿಷತ್ತು ನಿಂತ ನೀರಲ್ಲ, ಹರಿಯುವ ನದಿ. ಆದ್ದರಿಂದ ಪರಿಷತ್ತು ಕ್ರಿಯಾತ್ಮಕವಾಗಿ ಚಟುವಟಿಕೆಗಳ ಮೂಲಕ ಕೆಲಸ ಮಾಡಬೇಕಿದೆ. ರಾಜೇಗೌಡರು ಇಡೀ ಜಿಲ್ಲೆಯಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ಆದರೆ ಒಪ್ಪಂದದಂತೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಿದೆ. ಮುಂದಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜೇಗೌಡರಿಗೆ ರಾಜೇಗೌಡರು ಮತ್ತು ಶಿವಮೂರ್ತಿರವರು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಯಾವುದೇ ಕೆಲಸವಿರ್ಬೋದು ಸರ್, ಪ್ರತಿಯೊಂದು ತಿಂಗಳಲ್ಲಿ 2-3 ಕಾರ್ಯಕ್ರಮ, ನಾವು ಒಂದೊಂದು ಕಾರ್ಯಕ್ರಮ ಮಾಡ್ತಾ ಹೋಗ್ತೀವಿ. ರಾಜೇಗೌಡರು ಶಿವಮೂರ್ತಿರವರು 2-3 ಕಾರ್ಯಕ್ರಮ ತಿಂಗಳಲ್ಲಿ ಅವರ ಕೈಯಿಂದ ಎಷ್ಟೆಷ್ಟು ಹಾಕೊಂಡಿರೋ ಅದು ನನಗೆ ಗೊತ್ತಿಲ್ಲ. ಅಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಾ ವ್ಯಕ್ತಿಗಳು ಯಾರೈತಿ ಇವತ್ತು ರಾಜೇಗೌಡರು, ಶಿವಮೂರ್ತಿರವರು, ಮಂಗಳಿ ಕುಮಾರಸ್ವಾಮಿ ಅವರು ಇರ್ಬೋದು, ಶಿವರಾಜ್ ಅವರು ಇರ್ಬೋದು, ಎಲ್ಲರೂ ಕೂಡ ಸಕ್ರಿಯವಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಂತ ಕಟ್ಟುವಂತ ಕೆಲಸ ಮಾಡಿದ್ದಾರೆ. ಮುಂದೆನೂ ಕೂಡ ಅವರ ಸಹಕಾರ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಳೆಸುವಂತ ಶಕ್ತಿ ಅವರಿಗೆಲ್ಲರಿಗಿದೆ. ಮುಂದೆ ಯಾರ ಅಧ್ಯಕ್ಷರು ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಇವತ್ತು ಮಲ್ಲೇಶ್ ಗೌಡರು ನಾವು ಹೇಳಿದ ಮಾತಿಗೆ ಇವತ್ತು ಸ್ಪಂದಿಸಿ ಇವತ್ತು ಮಾನ ಮಂಜೇಗೌಡರಿಗೆ ಇವತ್ತು ಅಧ್ಯಕ್ಷ ಪಟ್ಟವನ್ನು ಕೊಡ್ತಾ ಇದ್ದಾರೆ. ಮಾನ ಮಂಜೇಗೌಡರು ಕೂಡ ಅಷ್ಟೇ ಇಂಥ ಹಿರಿಯರ ಮತ್ತೆ ಯುವ ಸಾಹಿತಿಗಳು ಏನಿದ್ದಾರೆ ಅವರ ಸಹಕಾರವನ್ನ ಪಡೆದ್ರು ಮಾತ್ರ ನೀವು ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಆಗಿ ಸಾಹಿತ್ಯ ಪರಿಷತ್ ಉತ್ತಮವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಬಿಟ್ಟರೆ ಒಬ್ಬೊಬ್ಬರೇ ಸಾಹಿತ್ಯ ಪರಿಷತ್ನ ಕಟ್ಟೋದು, ಸಾಹಿತ್ಯ ಪರಿಷತ್ ಆಯ್ಕೆ ಮಾಡಲಿಕ್ಕೆ ಅದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಜೊತೆಗೆ ಸಾಹಿತ್ಯ ಪರಿಷತ್ನ ಬಹುಭಾಗ ಒಂದು ಅಂಗ ಅಂದ್ರೆ ನಮ್ಮ ಶಿಕ್ಷಕರು ನಮ್ಮ ಸಾಹಿತ್ಯ ಪರಿಷತ್ನ ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸ್ತಾರೆ. ಅವರೇ ಒಂದು ಶಕ್ತಿ. ನಮಗೆ ಜಾಸ್ತಿ ಸತ್ವ ಇರೋದಂಥದ್ದೇ ಶಿಕ್ಷಕರು. ಎಲ್ಲ ಶಿಕ್ಷಕರ ಸಹಕಾರವನ್ನು ಪಡೆದು ಕನ್ನಡ ಸಾಹಿತ್ಯ ಪರಿಷತ್ನ ಕಟ್ಟುವಂತ ಕೆಲಸ ಮಾಡಿ ಮುಂದಿನ ದಿನದಲ್ಲಿ ಉತ್ತಮವಾದ ರೀತಿಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ. ಕಾರ್ಯಕ್ರಮದಲ್ಲಿ ಸಾಹಿತಿ ಇಂದಿರಮ್ಮ, ಮಾಜಿ ಅಧ್ಯಕ್ಷರಾದ ಶಿವಮೂರ್ತಿ, ಸಾಹಿತಿ ಶ್ರೀವತ್ಸ, ಎಸ್ಪಟಿ ಪತ್ರಕರ್ತರ ಸಂಘದ ಅಧ್ಯಕ್ಷೆ ವೈಆರ್ ಭಾರತಿಗೌಡ, ಗೌರವ ಕಾರ್ಯದರ್ಶಿಗಳಾದ ಬಿಪಿ ಶಿವರಾಜ್, ಆರ್ಎಸ್ ಮಹೇಶ್, ಸಂಘಟನಾ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ಪದಾಧಿಕಾರಿಗಳಾದ ಸಂಪತ್ತು, ನಾಗರಾಜ್ ಹಾಜರಿದ್ದರು. ಈಗ ಜಾಹೀರಾತು. ಮುಚ್ಚಿದ ಬಾಗಿಲುಗಳು ವಿಶಾಲವಾಗಿ ತೆರೆಯುತ್ತವೆ. ನನ್ನನ್ನು ಸ್ವಾಗತಿಸೋಕೆ ನಾನು ತಲೆ ಎತ್ತಿ ನಡೆವಾಗ ಸಾವಿರಾರು ಕಂಗಳು ನನ್ನನ್ನು ಹಿಂಬಾಲಿಸುತ್ತವೆ. ಪ್ರತಿ ಹೊಗಳಿಕೆಯು ನನ್ನ ಬಳಿ ಹರಿದು ಬರುತ್ತದೆ. ನನ್ನನ್ನು ಮೆಚ್ಚಿಸೋಕೆ ಎಷ್ಟೇ ಜನ ಇದ್ದರೂ ಮಾತು ನನ್ನ ಬಗ್ಗೆ ಮಾತ್ರ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ
ಹೊಚ್ಚ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹೊಳೆನರಸೀಪುರ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಮತ್ತು ತಾಲೂಕು ಆರೋಗ್ಯಾಧಿಕಾರಿ 50,000 ರೂಪಾಯಿಗಳ ಹಣವನ್ನು ಪ್ರಕೃತಿ ವಿಕೋಪ ನಿಧಿಗೆ ನೀಡಿದರು. ಹೊಳೆನರಸೀಪುರ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ CG ವೀಣಾ ಮತ್ತು ತಾಲೂಕು ಆರೋಗ್ಯಾಧಿಕಾರಿಯಾದ ಡಾಕ್ಟರ್ ರಾಜೇಶ್ ರವರು 50,000 ರೂಪಾಯಿ ಹಣವನ್ನು ಪ್ರಕೃತಿ ವಿಕೋಪ ನಿಧಿಗೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಬಳಿ ನೀಡಿದರು. ರೋಟರಿ ಸಂಸ್ಥೆ ಕಂಡ ಪೋಲಿಯೋ ಮುಕ್ತ ವಿಶ್ವವೆಂಬ ಕನಸು ಕಾರ್ಯ ರೂಪುಗೊಂಡ ನಂತರ ವಿಶ್ವದಲ್ಲಿ ಪೋಲಿಯೋ ಪೀಡಿತರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ಜತೆಗೆ ಪೋಲಿಯೋ ಮುಕ್ತ ವಿಶ್ವವೆಂಬ ಕನಸು ನನಸಾಗುತ್ತಿದೆ ಎಂದು ನಿಕಟಪೂರ್ವ ಸಹಾಯಕ ಗವರ್ನರ್ ಡಾಕ್ಟರ್ ಸುಧೀರ್ ಅಭಿಪ್ರಾಯಪಟ್ಟರು.
ಕುರುಹಿನಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ರೋಟರಿ ಕ್ಲಬ್ ತಾಲೂಕು ಘಟಕ ಆಯೋಜನೆ ಮಾಡಿದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಬಲಕೈಯಲ್ಲಿ ಕೊಟ್ಟ ದಾನ ಎಡಕೈಗೆ ತಿಳಿಯಬಾರದು ಎಂಬ ಮಾತಿದೆ. ಆದರೆ ಇಂದು ನಾವುಗಳು ನಮ್ಮ ಸಮಾಜ ಸೇವಾ ಕಾರ್ಯಗಳನ್ನು ಬಹಿರಂಗಪಡಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಸೇವಾ ಕಾರ್ಯದಲ್ಲಿ ಇತರರು ಭಾಗಿಗಳಾಗಲಿ ಎಂಬ ಉದ್ದೇಶದಿಂದ ಪ್ರಚಾರಪಡಿಸುತ್ತೇವೆ. ರೋಟರಿ ಸಂಸ್ಥೆಯ ಬಗ್ಗೆ ಜನರಲ್ಲಿ ಹೆಚ್ಚಿನ ಅರಿವು ಮೂಡಿಸುವ ಜನತೆಗೆ ನೂತನ ಸದಸ್ಯರಿಗೆ ಹೆಚ್ಚಿನ ಮಾಹಿತಿ ವಿಚಾರ ವಿನಿಮಯ ಮಾಡಿಕೊಂಡಾಗ ಸಂಸ್ಥೆಯ ಉದ್ದೇಶ ಹಾಗೂ ಧ್ಯೇಯವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೈಗೊಳ್ಳಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಸಂಸ್ಥೆಯ ಬಗ್ಗೆ ಸುದೀರ್ಘವಾಗಿ ಮಾತನಾಡಿ ನೂತನ ಅಧ್ಯಕ್ಷ ಹಾಗೂ ಸದಸ್ಯರಿಗೆ ಸಲಹೆಗಳನ್ನು ನೀಡಿದರು. ನಿಕಟಪೂರ್ವ ಅಧ್ಯಕ್ಷ ಕೆಎ ವೆಂಕಟೇಶ್ ಬಾಬು ಹಾಗೂ ಕಾರ್ಯದರ್ಶಿ ವೆಂಕಟೇಶ್ ಕೆವಿ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡು HY ಸಂತೋಷ್ ಮತ್ತು ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣಮೂರ್ತಿ VS ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ನೂತನ ಖಜಾಂಚಿ ರವೀಶ್, GT ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ರಾಜಮುಡಿ, ಮಂಜಣ್ಣ HP, ಶ್ರೀಕಂಠಯ್ಯ, HC ಅಶೋಕ್, ಶಿವಕುಮಾರ್, ಯೋಗೇಶ್, ಗೋಪಾಲಕೃಷ್ಣ ಹಾಗೂ ರೇಣುಕೇಶ್ ತಾತನಹಳ್ಳಿ, ಸದಸ್ಯರಾದ ಹೊನ್ನಪ್ಪ, KM ಮುರಳಿ, ಪ್ರವೀಣ್, ರೇಣುಕಾ ರಂಗಸ್ವಾಮಿ, ಶ್ರೀನಿವಾಸ, ಭುವನ್ ಹಾಜರಿದ್ದರು. ಭಾರೀ ಮಳೆಗೆ ನಗರದ ಸಮೀಪ ರಿಂಗ್ ರಸ್ತೆ ಬಳಿಯಿರುವ ಗುಂಡೇಗೌಡನ ಕೊಪ್ಪಲು ಗ್ರಾಮದಲ್ಲಿ ಮಂಜುನಾಥ್ ಎಂಬುವರ ಪಂಪ್ ಸೆಟ್ ಮನೆಯ ಗೋಡೆ ಕುಸಿದಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿರುವುದಿಲ್ಲ ಎಂದು ಹೇಳಿದರು. ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಸುರಿಯುತ್ತಿರುವ ಹೆಚ್ಚಿನ ಮಳೆಯಿಂದ ಮಣ್ಣಿನ ಗೋಡೆಗಳು ಅಲ್ಲಲ್ಲಿ ಕುಸಿಯುತ್ತಿದ್ದು ಗುಂಡೇಗೌಡನ ಕೊಪ್ಪಲು ಗ್ರಾಮದಲ್ಲಿ ಪಂಪ್ ಸೆಟ್ಗಾಗಿ ಹಾಕಲಾಗಿದ್ದ ಶೆಡ್ ಸಂಪೂರ್ಣ ಕೆಳಗೆ ಬಿದ್ದಿದೆ. ಪಕ್ಕದಲ್ಲೇ ವಿದ್ಯುತ್ ಕಂಬ ಅಳವಡಿಸಿದ್ದು ಅದು ಕೂಡ ಬಾಗಿದೆ. ರಾತ್ರಿ ಗೋಡೆ ಕುಸಿದಿರುವುದರಿಂದ ಯಾವುದೇ ಅಪಾಯ ಸಂಭವಿಸಿರುವುದಿಲ್ಲ. ಏನಾದರೂ ಹಗಲಲ್ಲಿ ಬಿದ್ದಿದ್ದರೆ ಭಾರೀ ಅನಾಹುತವೇ ಆಗುತ್ತಿತ್ತು. ಶೆಡ್ ಮಾಲೀಕ ಮಂಜುನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ ಹೆಚ್ಚಿನ ಮಳೆಯ ಅವಾಂತರದಿಂದ ಗುಂಡೇಗೌಡನ ಕೊಪ್ಪಲು ಗ್ರಾಮದಲ್ಲಿರುವ ಪಂಪ್ ಸೆಟ್ ಮನೆ ಕೆಳಗೆ ಬಿದ್ದಿದ್ದು ಯಾವುದೇ ಪ್ರಾಣಹಾನಿ ಆಗಿರುವುದಿಲ್ಲ. ಒಳಗಿದ್ದ ವಸ್ತುಗಳು ಹಾನಿಯಾಗಿದೆ. ರಾತ್ರಿ ಸಮಯದಲ್ಲಿ ಬಿದ್ದಿರುವುದರಿಂದ ಯಾವ ಅನಾಹುತ ಆಗಿರುವುದಿಲ್ಲ. ಏನಾದರೂ ಹಗಲು ವೇಳೆ ಗೋಡೆ ಕುಸಿದಿದ್ದರೆ ವಿದ್ಯುತ್ ತಗಲಿ ಭಾರೀ ಅನಾಹುತವೇ ಆಗುತ್ತಿತ್ತು ಎಂದು ಹೇಳಿದ್ದಾರೆ. ಇದು ಗುಂಡೇಗೌಡ ಕೊಪ್ಪಲು ಗ್ರಾಮದ ಇರುವ ಪಂಪ್ ಸೆಟ್ ಮನೆಯಲ್ಲಿ ಮಳೆಯ ಅವಾಂತರದಿಂದ ಒಂದು ಸ್ವಲ್ಪ ಹಾನಿಯಾಗಿದೆ. ಅದು ಯಾರು ಜನಕ್ಕೆ ಏನು ಇದಾಗಿಲ್ಲ. ಇರೋ ವಸ್ತುಗಳು ಹಾಳಾಗಿದೆ ಅಷ್ಟೇ. ಪಂಪ್ ಸೆಟ್ ಮನೆ ಅದು ಕರೆಂಟಿನ ಯಾರು ಇದು ರಾತ್ರಿ ಹೊತ್ತಾಗಿರೋದ್ರಿಂದ ಯಾರು ಅನಾಹುತ ಆಗಿಲ್ಲ. ಹಗಲೊತ್ತಾಗಿರೋ ಅನಾಹುತ ಆಗೋದು, ಕರೆಂಟು ಇದಾಗೋದು. ಹಂಗಾಗಿ ಈಗ ನೈಟ್ ಆಗಿರೋದ್ರಿಂದ ಅನಾಹುತ ಏನು ಸಂಭವಿಸಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಡಕುಮೇರಿ ಕಡಗರವಳ್ಳಿ ರೈಲ್ವೆ ಮಾರ್ಗದಲ್ಲಿ ಭೂಕುಸಿತ. ಬಸ್ ನಿಲ್ದಾಣವನ್ನು ಸ್ಥಳಾಂತರಿಸಲು ಹೊರಟಿರುವ ಬೇಲೂರು ಶಾಸಕರ ವಿರುದ್ಧ ಪ್ರಗತಿಪರ ಸಂಘಟನೆ ಹಾಗೂ ಸಾರ್ವಜನಿಕರಿಂದ ಬೇಲೂರಿನಲ್ಲಿ ಪ್ರತಿಭಟನೆ. ಮತ್ತು ನಾಮಫಲಕದಲ್ಲಿ 60% ಕನ್ನಡ ಭಾಷೆ ಬರಹ ಇರಬೇಕು ಎಂದು ಸರ್ಕಾರ ಅಧಿಕೃತ ಆದೇಶ ನೀಡಿದೆ. ಆದರೆ ಸರ್ಕಾರದ ಆದೇಶ ಇನ್ನೂ ಅನುಷ್ಠಾನವಾಗಿಲ್ಲ. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾಕ್ಟರ್ HL ಮಲ್ಲೇಶ್ ಗೌಡ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.